ನಮಸ್ಕಾರ ಬಂಧುಗಳೇ, ನೀವು ನೋಡುತ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬರ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಅಭಿಪ್ರಾಯ ಏನೇ ಇದ್ದರೂ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ. ಆಲ್ ಬಟನ್ ಪ್ರೆಸ್ ಮಾಡಿದರೆ ಪ್ರಸಾರ ಮಾಡಿರುವ ಎಲ್ಲಾ ವರದಿಗಳ ವಿಡಿಯೋ ನೋಡಬಹುದು. ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ, ಅದನ್ನು ಪ್ರೆಸ್ ಮಾಡಿ ಚಾನೆಲ್ ಪ್ರೋತ್ಸಾಹಿಸಿ. ವಿಶೇಷಚೇತನರ ಇಲಾಖೆಯ ಯೋಜನೆಗಳು ಮತ್ತು ಯೋಜನೆಗಳ ಅರ್ಜಿ ಹಾಕುವುದರ ಬಗ್ಗೆ ತಿಳಿಸಿಕೊಡುವ ಅಲ್ಲದೆ ಅಂಗವಿಕಲವಿಗೆ ಕಾಯ್ದಿರಿಸಿದ 5% ಅನುದಾನದ ಮಾಹಿತಿ ಹಂಚಿಕೊಳ್ಳುವ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ಕಾಯ್ದೆಯನ್ನು ಪ್ರಾಮಾಣಿಕವಾಗಿ ಕಾರ್ಯರೂಪಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳನ್ನು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್. ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು, ಅಂದರೆ ರಾಜ್ಯದ ಅಂಗವಿಕಲರು ಸಮಸ್ಯೆಗಳನ್ನು ಹೇಳಿಕೊಳ್ಳುವ, ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ. ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ. ಧನ್ಯವಾದಗಳು. ಇಂದು ದಿನಾಂಕ 7/1/2026ರಂದು ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ಚಿಕ್ಕಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ವಿಕಲಚೇತನರ ವಿಶೇಷ ಸಮನ್ವಯ ಗ್ರಾಮಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಈ ಸಭೆಯ ಅಧ್ಯಕ್ಷತೆ ಶ್ರೀಮತಿ ರಾಮಾಂಜಿನಮ್ಮರವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಪಿಡಿಒ ಸಾರ್ ಅಕ್ಕಲಪ್ಪರವರ ಮತ್ತು ನರೇಂದ್ರ ಫೌಂಡೇಶನ್ನ ಸುಧೀಂದ್ರ ಅವರ ಉಪಸ್ಥಿತಿ. ಈ ಸಭೆಯಲ್ಲಿ 30ಕ್ಕೂ ಹೆಚ್ಚು ವಿಕಲಚೇತನರು, 6 ಜನ ಆರೈಕೆದಾರರು, ಪಂಚಾಯಿತಿ ಸಿಬ್ಬಂದಿಗಳು, ಗ್ರಾಮಸ್ಥರ ಸಮ್ಮುಖದಲ್ಲಿ ಗ್ರಾಮ ಪಂಚಾಯತ ವ್ಯಾಪ್ತಿಯಲ್ಲಿನ ವಿಶೇಷಚೇತನರು ಹಾಜರಿದ್ದರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ವಿಶೇಷಚೇತನರ ಉಪಸ್ಥಿತಿ ಮೂಲಕ ಸಮನ್ವಯ ಗ್ರಾಮಸಭೆ ಯಶಸ್ವಿಯಾಗಿ ಮಾಡಲಾಯಿತು. ಸಭೆಯಲ್ಲಿ ಹಲವಾರು ವಿಚಾರ ಚರ್ಚೆ ಮಾಡಿದ ಮೇಲೆ ಒಂದೊಂದಾಗಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತ ವಿಆರ್ಡಬ್ಲ್ಯೂ ವಾರ್ಷಿಕ ವರದಿ ಸಲ್ಲಿಸಿದ ಮೇಲೆ ವಿವರಿಸಿದನು. 1. ಇಬ್ಬರಿಗೆ ಮನೆ ಯೋಜನೆ ತಕ್ಷಣ ನೀಡುವುದು. ಇನ್ನೂ ಅವಶ್ಯಕತೆ ಇರುವವರಿಗೆ ಪಟ್ಟಿ ನೀಡಿದರೆ ಜಿಲ್ಲಾ ಪಂಚಾಯಿತಿಗೆ ಕಳಿಸುವುದು. 2. 5% ಅನುದಾನ 1 ಲಕ್ಷ ಮೀಸಲಿದ್ದು ಗ್ರಾಂಟ್ ಬಂದ ತಕ್ಷಣ ನೀಡಲಾಗುವುದು. 3. ಮಾರ್ಚ್ ತಿಂಗಳೊಳಗೆ 10 ಜನಕ್ಕೆ ಶೌಚಾಲಯ ವ್ಯವಸ್ಥೆ ಕಲ್ಪಿಸುವುದು. 4. ಸಾರ್ವಜನಿಕ ಸ್ಥಳಗಳಲ್ಲಿ ರ್ಯಾಂಪ್ ಹಾಗೂ ರೇಲಿಂಗ್ ಮಾಡಿಸುವುದು. 5. ವರ್ಗ 1ರಲ್ಲಿ ಅನುದಾನದಲ್ಲಿ ತುರ್ತು ಇರುವ ವಿಕಲಚೇತನರಿಗೆ ಸಹಾಯಧನ ನೀಡುವುದು. 6. ವಿಆರ್ಡಬ್ಲ್ಯೂ ಹೆಚ್ಚಿನ ಶ್ರಮವಹಿಸಿ ಕೆಲಸ ನಿರ್ವಹಿಸಬೇಕು ಹಾಗೂ ಪ್ರತಿದಿನ ಮಧ್ಯಾಹ್ನ 2ರ ನಂತರ ಕಚೇರಿ ನಿರ್ಗಮನದ ಹಾಜರಾತಿ ಕೊಡಬೇಕು ಎಂದು ಸೂಚಿಸಿದರು. ಕಾರ್ಯಕ್ರಮದಲ್ಲಿ ಪಂಚಾಯತ್ ವ್ಯಾಪ್ತಿಯ 30 ಜನಕ್ಕೂ ಹೆಚ್ಚು ವಿಕಲಚೇತನರು ಹಾಗೂ 5 ಜನ ಆರೈಕೆದಾರರು, ಪಿಡಿಒ ಅಕ್ಕಲಪ್ಪ ಸಾರ್, ಪಂಚಾಯಿತಿ ಸದಸ್ಯರಾದ ತಿಪ್ಪೇಸ್ವಾಮಿ, ಈರಣ್ಣ, ದೇವೇಂದ್ರ, ಭೀಮಪ್ಪ ಹಾಗೂ ನರೇಂದ್ರ ಫೌಂಡೇಶನ್ನ ಸುಧೀಂದ್ರರವರು, ಸ್ಥಳೀಯ ವಿಆರ್ಡಬ್ಲ್ಯೂ ಈರಣ್ಣ, ಯನ ಹೊಸಕೋಟೆ ವಿಆರ್ಡಬ್ಲ್ಯೂ ಕವಿತಾ, ಪೋತಗಾನಹಳ್ಳಿ ಗ್ರಾಮ ಪಂಚಾಯತ್ ವಿಆರ್ಡಬ್ಲ್ಯೂ ಮಾರುತಿ ಹಾಗೂ ಪಂಚಾಯಿತಿ ಸಿಬ್ಬಂದಿ ಭಾಗವಹಿಸಿದ್ದರು. ವರದಿಯನ್ನು ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಜೊತೆಗೆ ಹಂಚಿಕೊಂಡವರು ಈರಣ್ಣ ಟಿ ವಿಆರ್ಡಬ್ಲ್ಯೂ, ಗ್ರಾಮ ಪಂಚಾಯಿತಿ ಚಿಕ್ಕಹಳ್ಳಿ ಇವರು ಹಂಚಿಕೊಂಡರು. ಧನ್ಯವಾದಗಳು. ವಿಶೇಷ ಸಮನ್ವಯ ಗ್ರಾಮ ಸಭೆ ಅಂತ ಇವತ್ತು ಚಿಕ್ಕಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಹಮ್ಮಿಕೊಂಡಿದ್ದೀವಿ. ಇದು ಕರ್ನಾಟಕ ಸರ್ಕಾರದ ಇಲಾಖೆ ಒಂದು ಆದೇಶ. ಕಳೆದ 4 ವರ್ಷಗಳಿಂದ ಇದು ನಡೀತಾ ಇದೆ. ಸೊ ಇದಕ್ಕೆ ಕಾರಣ ಹಿನ್ನೆಲೆ ಏನಪ್ಪ ಅಂದರೆ, ಸೊ ನಮ್ಮ ಅಂಗವಿಕಲರ ದಿನಾಚರಣೆ ಅಂತ ಹಿಂದೆ ಕರಿತೀವಿ, ಇವತ್ತು ವಿಕಲಚೇತನರ ಅಂತಾರಾಷ್ಟ್ರೀಯ ದಿನಾಚರಣೆ ಅಂತ ಕರಿತೀವಿ. ಡಿಸೆಂಬರ್ 3ನೇ ತಾರೀಕು ಮಾಡಬೇಕಾಗಿರೋದು. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ವಿಶ್ವಸಂಸ್ಥೆಯಲ್ಲೇ ತೀರ್ಮಾನ ಆಯಿತು. ಮುಂಚೆ ಎಲ್ಲ ಮಾರ್ಚಲ್ಲಿ ಮಾಡ್ತಾಯಿದ್ರು. ಒಂದು ಘಟನೆ ನಡೀತು ಒಂದು 7-8 ವರ್ಷದ ಹಿಂದೆ. ತಮಿಳುನಾಡಲ್ಲಿ ಒಂದು ಬುದ್ಧಿಮಾಂದ್ಯ ಮಕ್ಕಳ ಕೇಂದ್ರ ಮಾಡಿದ್ದಾರೆ ಒಂದು ಇದರಲ್ಲಿ. ಸೊ 200-260 ಜನ ಅಲ್ಲಿ ವಿದ್ಯಾಭ್ಯಾಸ ಮತ್ತು ತರಬೇತಿ ಪಡ್ಕೊತಾ ಇದ್ರು. ಆಕಸ್ಮಿಕವಾಗಿ ಅದಕ್ಕೆ ಬೆಂಕಿ ಬಿದ್ದು ಅಷ್ಟು ಜನ ಸಜೀವವಾಗಿ ಹೋಗ್ತಾರೆ, ಸುಟ್ಟೋಗ್ತಾರೆ. ಅಂದರೆ ಅಲ್ಲಿ ಅವ್ರಿಗೆ ಓಡೋಗ್ಬಾರ್ದು ಅಂತೇಳಿ ಬಾಗ್ಲಕ್ಕೆ ಅವ್ರನ್ನ ಇಟ್ಕೊಂಡಿರ್ತಾರೆ. ಅದು ಏನಕ್ಕೋ ಕಾರಣಕ್ಕೆ ಬೆಂಕಿ ಬಿದ್ದಾಗ ಅಷ್ಟು ಘಟನೆ ನಡೆಯುತ್ತೆ. ಸೊ ಅದು ನೆನಪಿಗಾಗಿ ಅಂತಾರಾಷ್ಟ್ರೀಯ ವಿಕಲಚೇತನರ ದಿನಾಚರಣೆಯನ್ನು ಡಿಸೆಂಬರಲ್ಲಿ ಮಾಡೋಣ ಅಂತೇಳಿ ಒಂದು ಅಂತಾರಾಷ್ಟ್ರೀಯ ತೀರ್ಮಾನ ಆಗುತ್ತೆ. ಅದರಂತೆ ಡಿಸೆಂಬರ್ 3ನೇ ತಾರೀಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ದೇಶದ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಕೇಂದ್ರ ಮಟ್ಟದಲ್ಲಿ ನಡೆಯುತ್ತೆ. ಸೊ
ಸೊ ನಮ್ಮ ಜಿಲ್ಲೆಯಲ್ಲಿ ಕೂಡ ಮೊನ್ನೆ 2025 ಡಿಸೆಂಬರ್ 3ನೇ ತಾರೀಕು ಚೆನ್ನಾಗಿ ನಡೀತು ವಾಲ್ಭವನ. ಅದರ ನಂತರ ಆ ತಿಂಗಳಲ್ಲಿ ಎಲ್ಲ ತಾಲೂಕುಗಳು ಪಂಚಾಯತಿ ಮಟ್ಟದಲ್ಲಿ ನಡೀಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಸಮನ್ವಯ ಗ್ರಾಮ ಸಭೆಯನ್ನು ಜಾರಿಗೆ ತಗೊಂಡ್ಬಂದ್ರು. ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ವಿಕಲಚೇತನರು ಪುನರ್ವಸತಿ ಕಾರ್ಯಕ್ರಮ ಅಂತ ಇದೆ. ಎಲ್ಲ ಪಂಚಾಯತಿ ಒಬ್ಬೊಬ್ರು ಇದ್ದಾರೆ, ಟೌನಲ್ಲಿ ನೋಡ್ಕೊಂತ ಗ್ರಾಮೀಣ ಪುನರ್ವಸತಿ ಕಾರ್ಯಕ್ರಮರು ಇಲ್ಲಿ ಈರಣ್ಣ ಇರ್ಬೋದು, ಸೊ ಈ ಒಂದು ಕಾರ್ಯಕ್ರಮ ಇರೋದ್ರಿಂದ ಸೊ ವಿಕಲಚೇತನರು ಒಂದು ಭಾಗ ಒಂದ್ ಕಡೆ ಇರಬಾರ್ದು, ಸಮುದಾಯ ಒಂದ್ ಕಡೆ ಇರಬಾರ್ದು, ಎರಡು ಒಟ್ಟಿಗೆ ಸಮನ್ವಯ ಆಗಬೇಕು, ಒಟ್ಟಿಗೆ ಕೂಡಿ ಮಾತಾಡಬೇಕು ವರ್ಷಕ್ಕೊಂದ್ಸರಿ ಅಟ್ಲೀಸ್ಟು. ಅವ್ರದ್ದು ಏನೇನು ತೊಂದರೆಗಳಿದೆ, ಸಮಸ್ಯೆಗಳಿದೆ ಅಥವಾ ಏನು ಅವಕಾಶಗಳಿದೆ ಪಂಚಾಯತಿಯಿಂದ ಅಥವಾ ಬೇರೆ ಇಲಾಖೆಯಿಂದ ಅದನ್ನು ಒಂದು ಕುತ್ಕೊಂಡು ಮಾತಾಡಿಕೊಂಡು ಪ್ಲಾನ್ ಮಾಡಿಕೊಂಡು ಅದನ್ನು ಅನುಷ್ಠಾನ ಮಾಡೋ ದೃಷ್ಟಿಯಿಂದ ಅನುಕೂಲ ಆಗುತ್ತೆ, ಅದನ್ನೊಂದು ಜಾಗೃತಿ ಕೂಡ ಮೂಡುತ್ತೆ ಅಂತೇಳಿ ಈ ಸಮನ್ವಯ ಗ್ರಾಮ ಸಭೆ ಅನ್ನೋದನ್ನ ತಂದರು. ಸೊ ಇಲ್ಲಿ ನಮಗೆಲ್ಲ ಗೊತ್ತಿದೆ, ಅಲ್ಲಿ ಬೇರೆ ಬೇರೆ ಗ್ರಾಮ ಸಭೆ ಮಾಡ್ತೀವಿ, ಮನೆಗಳು ಬಂದಾಗ ಗ್ರಾಮ ಸಭೆ ಆಗುತ್ತೆ. ಇತ್ತೀಚೆಗೆ ಮನೆ ಬಂದಿಲ್ಲ ಅಂದರೆ ಪ್ರಶ್ನೆ, NREJ ಬಂದರೆ NREJ ವರ್ಕ್ಸ್ ಬಂದರೆ ಅದು ಗ್ರಾಮ ಸಭೆ ಆಗುತ್ತೆ, ಅಥವಾ ಬೇರೆ ಏನೇ ಪಂಚಾಯತಿಲಿ ಬಂದರೂ ಇವತ್ತು ಗ್ರಾಮ ಸಭೆ ಮೂಲಕ ಮಾಡ್ತೀರಾ ನೀವು. ಅದೇ ರೀತಿ ವಿಕಲಚೇತನ ಕೂಡ ಒಂದು ವಿಶೇಷ ಸಮನ್ವಯ ಗ್ರಾಮ ಸಭೆ ಅಂತೇಳಿ ಮಾಡಲಿಕ್ಕೆ ಇದನ್ನು ಪ್ಲಾನ್ ಮಾಡಿದ್ದು. ಇನ್ನೊಂದು ಹಿನ್ನೆಲೆ ಅಂದರೆ ಕೇರಳದಲ್ಲಿ ಈಗಾಗಲೇ ಸುಮಾರು 17-18 ವರ್ಷದಿಂದ ಪ್ರತಿ ವರ್ಷನೂ ವಿಶೇಷ ಗ್ರಾಮ ಸಭೆ ಮಾಡಿನೇ ಅವರು ಏನು ತೊಂದರೆಗಳಿದೆ ಅಥವಾ ಏನು ಪ್ಲಾನ್ ಮಾಡಬೇಕು, ಪಂಚಾಯತ್ ಒಂದೇ ಅಂತಲ್ಲ ಎಲ್ಲ ಇಲಾಖೆದು ಪ್ಲಾನ್ ಮಾಡ್ತಾರೆ ಕೇರಳದಲ್ಲಿ. ಅದನ್ನೊಂದು ಮಾದರಿ ಅಥವಾ ನಮ್ಮ ರಾಜ್ಯ ಕೂಡ ಮಾಡ್ತಾ ಇದೆ. ಸೊ ಇವತ್ತಿಲ್ಲಿ ನಮಗೆ ವಿಕಲಚೇತನರು ನಾವು ಆರೈಕೆದಾರರು ಬಂದಿದ್ದಾರೆ, ನಮಗೇನು ತೊಂದರೆಗಳಿದೆ, ಈ ಪಂಚಾಯತಿ ನಮಗೇನು ಸಹಕಾರ ಬೇಕು ಅನ್ನೋದು ಒಂದು ನಾವು ಮನವಿಗಳನ್ನು ಇಡ್ಬೋದು. ಅದನ್ನ ಪಂಚಾಯತಿ ಅದು ಬರುತ್ತೆ. ಇವಾಗ ಏನೇನು ಕೇಳ್ತಾರ ಅಂತ ಅದೊಂದು ಎರಡನೇದು ಬಂದು ಇಲ್ಲಿ ಪಂಚಾಯತಿಂದ ಏನು ಅವಕಾಶಗಳಿದೆ ಮತ್ತು ಬೇರೆ ಕಡೆ ಏನು ಜೋಡಿಸ್ಬೋದು ಅದನ್ನು ಕೂಡ ಮಾತಾಡೋ ಅವಕಾಶ ಇಲ್ಲಿ ಮಾಡ್ಕೊಳ್ಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೇನೆ. ಇವತ್ತಿಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಕೂಡ ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ. ಬಹುಶಃ ಈರಣ್ಣವರು ನಮ್ಗೆ ಹಂಚ್ಕೋಬೋದು ಏನೇನು ಕೆಲಸಗಳು ಆಗಿದೆ ಅಂತೇಳಿ. ಸೊ VRW ಇಲ್ಲಿರೋದ್ರಿಂದ ಅವ್ರು ಸಾಕಷ್ಟು ಕೆಲಸನೂ ಮಾಡಿರ್ತಾರೆ ಮತ್ತು ಸಮಸ್ಯೆಗಳು ಗೊತ್ತಿರುತ್ತೆ ಏನಾಗಿದೆ ಅಂತೇಳಿ. ಅದನ್ನು ಇಟ್ಟಾಗ ಇಲ್ಲಿ ಏನು ಮಾಡ್ಬೋದು, ಸೊ ಏನು ಅವಕಾಶಗಳಿದೆ ಏನು ಅವಕಾಶಗಳಿಲ್ಲ ಅನ್ನೋದು ಗೊತ್ತಾಗುತ್ತೆ. ಅದರ ಮುಂದೆ ಒಂದು ವರ್ಷ ಪೂರ್ತಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ 25-26ನೇ ಸಾಲಿನ ಗ್ರಾಮ ಸಭೆ ಇದಾದರೂ ಕೂಡ ಸೊ ನಾವು 26-27 ಕೆಲಸ ಮಾಡಲಿಕ್ಕೆ ಇಲ್ಲಿ ತೀರ್ಮಾನಗಳನ್ನು ತಗೋಬೋದು. ಅದರಂತೆ ಪಂಚಾಯತಿ ಮಾಡಿಟ್ಟು ಅಪ್ರೂವ್ ತೊಗೊಂಡು ಆ ಕೆಲಸಗಳನ್ನು ಮಾಡ್ಕೋಬೋದು. ಎರಡನೇ ವಿಷಯ 5% ಬಿಡುಗಡೆ ಇಲ್ಲೇನು ಪ್ರತಿ ವರ್ಷನೂ ಮಾಡ್ತಾ ಇದ್ದಾರೆ. ಅಕ್ಟೋಬರ್ ಬಂದಾಗಿಲ್ಲ ಅದರದ್ದು ಯಾವ ವರ್ಷ ಪೆಂಡಿಂಗ್ ಇಟ್ಟಿಲ್ಲ. ಅದನ್ನು ನೇರವಾಗಿ ಚೆಕ್ ಮೂಲಕ ಕೊಟ್ಟು ಅದನ್ನು ಪೂರ್ತಿ ಜನಕ್ಕೆ ತಲುಪೋವರೆಗೂ ಫಾಲೋಅಪ್ ಮಾಡಿ ಡಾಕ್ಯುಮೆಂಟೇಷನ್ ಮಾಡಿ ಅದನ್ನು ಪಕ್ಕ ಮುಗಿಸ್ತಾ ಇದ್ದಾರೆ. ಮುಂಚೆ ಸ್ವಲ್ಪ ಸಮಸ್ಯೆ ಇತ್ತು. ಸೊ ನಮ್ಮ ವಿಷಯದಲ್ಲಿ 5% ಬರ್ತಲೇ ಇದೆ. ಅದು ಮತ್ತೆ ಮನೆಗಳಿಂದ ನಡೀತಾರೆ, ಮನೆಗಳದ್ದು ಕೂಡ ಬಂದಿಲ್ಲ. ಆದರೂ ನಾವು ಇಟ್ಟಿದ್ರೆ ಅದು ಬಂದಾಗ ಸೇರ್ಸ್ಕೊಳ್ಳೋಕೆ ಒಂದು ಅನುಕೂಲ ಆಗುತ್ತೆ. ಇನ್ನು ಸಂಬಂಧಪಟ್ಟಂತೆ ಏನಾದ್ರು ಇದ್ರೆ ನಾವು ಹೇಳ್ಬೋದು. ನಾವು ಸಹಾಯ ಕೇಳ್ತಾ ಇರೋದ್ರಿಂದ ಏನು ನಮ್ದು ತೊಂದರೆಗಳಿದೆ ಅಂತ ಹೇಳಿದ್ರೆ ಅದು ಹಂಗೆ ಮುಗಿಬಿಡುತ್ತೆ ಆಗ್ತದೆ. ಅದಕ್ಕೆ ಏನಂತ ಹೇಳ್ಬೋದು ಹಂಗೆ. ಅದಾದ್ಮೇಲೆ ನನಗೆ ರೆಸ್ಪಾನ್ಸ್ ಮಾಡ್ತಿರ್ಬೇಕು ಮೆಂಬರ್ಸ್ ಮಾತಾಡ್ತಾರೆ, ಅವ್ರು ಮಾತಾಡ್ತಾರೆ. ನಾವು ಸದಸ್ಯರು ಇದೀವಿ ಹಿರಣ್ಣ ಸರ್ ಏನು ಸಮಸ್ಯೆ ಏನಿರ್ಬೋದು, ಏನು ಸಮಸ್ಯೆ ಇದೆ ಅಂತ ಅಂದಂಗೆ ನೋಟ್ ಮಾಡ್ಕೊಳಕ್ಕಾಗುತ್ತೆ. ಮತ್ತೆ ಅದು 1 ಪಾಯಿಂಟ್ ಮುಗಿಸ್ಬಿಡುತ್ತೆ ಹಂಗೆ ಅಂತ ವಾಸ್ತವದಲ್ಲಿ ಆಗ್ಬಿಡುತ್ತೆ. ಈಗ ಆರೈಕೆದಾರ ಸಂಘಟನೆ ಸ್ಟಾರ್ಟ್ ಆಗಿದೆ ಸರ್. ಸಂಘ ಪಂಚಾಯತ್ ಬಿಡೋದು ಆ ಸಂಘ ಮಂತ್ಲಿ ನಡೀತಿತ್ತು. ಈಗ 6 ತಿಂಗಳಿಂದ ನಡೀತಿಲ್ಲ. ಕೆಲವು ఇంపార్టెంట్ కార్యక్రమాలు మీరు ఇప్పుడు ಬಾತ್ರೂಮ್ ಏನಮ್ಮ ಬಾತ್ರೂಮ್ ಕಟ್ಟಬೇಕಂದ್ರೆ ಫಸ್ಟ್ ಇಂದ GPS ಇರಬೇಕು. ನೀವು ಯಾವ್ದು ಬೇಕಾದ್ರೆ ಒಂದು 10 ಕೊಡ್ರೆ 10 ಮಾಡಿಸ್ತೀನಿ ಅಂಗಡಿ.